ಶಿಕ್ಷಕ ಸ್ಟ್ಯಾಂಡರ್ಡ್ GLPಯ ಸಂಜಗೊಂಡನಹಳ್ಳಿ. ನನ್ನ ಪ್ರಯೋಗದ ಹೆಸರು ಗಾಳಿಯ ಒತ್ತಡ. ಈ ಪ್ರಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳೆಂದರೆ ಗಾಳಿ ತುಂಬಿದ ಬಲೂನ್, ಗಾಜಿನ ಲೋಟ, ಕಾಗದ ಚೂರುಗಳು ಹಾಗೂ ಮೇಣದ ಬತ್ತಿ. ಈಗ ನಾನು ಗಾಜಿನ ಲೋಟವನ್ನು ತೆಗೆದುಕೊಳ್ಳುತ್ತೇನೆ. ಈಗ ಬಲೂನನ್ನು ಗಾಳಿ ತುಂಬಿದ ಬಲೂನನ್ನು ಗಾಜಿನ ಲೋಟದ ಬಾಯಿಗೆ ಇಡಿ. ಈಗ ಬಲೂನಿನ ಸಹಾಯದಿಂದ ಗಾಜಿನ ಲೋಟವನ್ನು ಎತ್ತಲು ಪ್ರಯತ್ನಿಸೋಣವೇ? ಸಾಧ್ಯವಾಯಿತೆ? ಇಲ್ಲ. ಮತ್ತೊಮ್ಮೆ ಪ್ರಯತ್ನಿಸೋಣವೇ? ಸಾಧ್ಯವಾಯಿತೆ? ಇಲ್ಲ. ಈಗ ಒಂದು ಮ್ಯಾಜಿಕ್ ಮಾಡೋಣವೇ? ಸರಿ. ಈಗ ಕಾಗದ ಚೂರುಗಳನ್ನು ಗಾಜಿನ ಲೋಟದ ಒಳಗೆ ಹಾಕುತ್ತೇನೆ. ಈಗ ಕಾಗದ ಚೂರುಗಳನ್ನು ಉರಿಸುತ್ತೇನೆ. ಈಗ ಏನಾಗಬಹುದೆಂದು ಊಹಿಸಬಲ್ಲಿರಾ? ಬೆಂಕಿಯು ಕಾದು ಆರುವವರೆಗೆ ಕಾಯಿರಿ. ಏನಾಗಬಹುದು? ಹಾಗೆಯೇ ನೋಡುತ್ತೀರಿ. ಹಾಗೆಯೇ ನೋಡುತ್ತೀರಿ. ಈಗ ಏನಾಗಬಹುದೆಂದು ಊಹಿಸಬಲ್ಲಿರಾ? ಹಾಗೆಯೇ ನೋಡುತ್ತೀರಿ. ಈಗ ಬಲೂನಿನ ಸಹಾಯದಿಂದ ಗಾಜಿನ ಲೋಟವನ್ನು ಎತ್ತಲು ಪ್ರಯತ್ನಿಸೋಣವೇ? ಸರಿ. ಸಾಧ್ಯವಾಯಿತೆ? ಹೌದು. ಇದಕ್ಕೆ ಕಾರಣ ಗಾಳಿಯ ಒತ್ತಡ. ಬಲೂನಿನ ಸಹಾಯದಿಂದ ಗಾಜಿನ ಲೋಟವನ್ನು ಬಲೂನಿನ ಸಹಾಯದಿಂದ ಗಾಜಿನ ಲೋಟವನ್ನು ಎತ್ತಲು ಸಾಧ್ಯವಾಯಿತು. ಇದಕ್ಕೆ ಕಾರಣ ಗಾಳಿಯ ಒತ್ತಡ. ಇದು ಮೊದಲನೇ ಪ್ರಯತ್ನದಲ್ಲಿ ಏಕೆ ಸಾಧ್ಯವಾಗಲಿಲ್ಲ? ಮೊದಲನೇ ಪ್ರಯತ್ನದಲ್ಲಿ ಗಾಜಿನ ಲೋಟದೊಳಗೆ ಗಾಳಿ ತುಂಬಿಕೊಂಡಿತ್ತು. ಅದಕ್ಕಾಗಿ ಬಲೂನಿಗೆ ಸ್ಥಳಾವಕಾಶವನ್ನು ನೀಡಲಿಲ್ಲ. ಬಲೂನಿನ ಸಹಾಯದಿಂದ ಗಾಜಿನ ಲೋಟವನ್ನು ಎತ್ತಲು ಸಾಧ್ಯವಾಗಲಿಲ್ಲ. ಇದು ಎರಡನೇ ಪ್ರಯತ್ನದಲ್ಲಿ ಹೇಗೆ ಸಾಧ್ಯವಾಯಿತು? ಎರಡನೇ ಪ್ರಯತ್ನದಲ್ಲಿ ಗಾಜಿನ ಲೋಟದೊಳಗೆ ನಿರ್ವಾತ ಪ್ರದೇಶ ಉಂಟಾಯಿತು. ಕಾಗದ ಚೂರುಗಳು ಉರಿದ ಶಾಖಕ್ಕೆ ಗಾಳಿಯು ಕಾದು ಹಗುರವಾಗಿ ಮೇಲೆ ಹೋಯಿತು. ನಿರ್ವಾತ ಪ್ರದೇಶ ಆ ಪ್ರದೇಶ ಬಲೂನು ಆಕ್ರಮಿಸಿಕೊಳ್ಳಲು ಸಾಧ್ಯವಾಯಿತು. ನಿರ್ವಾತ ಪ್ರದೇಶವೆಂದರೇನು? ನಿರ್ವಾತ ಪ್ರದೇಶವೆಂದರೆ ಖಾಲಿ ಜಾಗ. ಗಾಳಿಯು ಏಕೆ ಹಗುರವಾಯಿತು? ಗಾಳಿಯು ಕಾಗದ ಚೂರುಗಳು ಉರಿದ ಶಾಖಕ್ಕೆ ಹಗುರವಾಗಿ ಮೇಲೆ ಹೋಯಿತು. ಈ ಗಾಳಿಯ ಒತ್ತಡದ ಪರಿಣಾಮಗಳೇನು? ಗಾಳಿಯ ಒತ್ತಡದ ಪರಿಣಾಮ ಬೇಸಿಗೆ